ಚೆನ್ನೈನನ್ನ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಆತನಿಗೆ ಆಶ್ರಯ ಕೊಟ್ಟಿದ್ದಂತ ಮಹೇಶ್ ಶೆಟ್ಟಿ ತಿಮರೋಡಿ ನಿವಾಸಕ್ಕೆ ಎಸ್ಐಟಿ ಆಫೀಸರ್ಸ್ ಹೋಗಿದ್ದಾರೆ. ಭಾರಿ ಭದ್ರತೆಯ ನಡುವೆ ತಿಮರೋಡಿ ನಿವಾಸಕ್ಕೆ ಹೋಗಿರುವಂತದ್ದು. ಈಗ ಆಲ್ರೆಡಿ ಉಜ್ರೆಯಿಂದ ಹೋಗ್ತಾ ಇದ್ರು, ಈಗ ಆಲ್ರೆಡಿ ರೀಚ್ ಆಗಿದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿ ನಿವಾಸಕ್ಕೆ. ಈ ಹಿಂದೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಬಂಧಿಸುವಂತ ಸಂದರ್ಭದಲ್ಲಿ ಆ ಟೈಮ್ನಲ್ಲೂ ಕೂಡ ಹೈ ಡ್ರಾಮಾ ಆಗಿತ್ತು BL ಸಂತೋಷ್ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಈಗ ಹೋಗಿರುವಂತದ್ದು ಚಿನ್ನಯ್ಯ ಇದಾನಲ್ಲ, ಮಾಸ್ಕ್ ಮ್ಯಾನ್ ಇದಾನಲ್ಲ, ಆತ ಕೊಟ್ಟಂತ ಮಾಹಿತಿ ಆಧರಿಸಿ ಎಸ್ಐಟಿ ಟೀಮ್ ತಿಮರೋಡಿ ನಿವಾಸಕ್ಕೆ ಹೋಗಿರುವಂತದ್ದು. ತಿಮರೋಡಿ ಅವರನ್ನ ವಿಚಾರಣೆ ಮಾಡ್ತಾರೆ, ಮತ್ತೆ ಆತನಿಗೆ ಆಶ್ರಯ ಕೊಟ್ಟಿದ್ದಂತ ರೂಮ್ ಆಗಿರ್ಬೋದು, ಇಡೀ ಮನೆಯನ್ನ ಸರ್ಚ್ ಮಾಡುವಂತ ಸಾಧ್ಯತೆ ಇರುವಂತದ್ದು. ಸರ್ಚ್ ವಾರೆಂಟ್ ಅನ್ನ ಕೂಡ ತಗೊಂಡು ಬಂದಿರುವಂತದ್ದು ಎಸ್ಐಟಿ ಟೀಮ್. ಯಾವ ಕಾರಣಕ್ಕೋಸ್ಕರ ಆಶ್ರಯ ಕೊಡಲಾಗಿತ್ತು, ಆತನಿಗೂ ಇವರಿಗೂ ಇರುವಂತ ಲಿಂಕ್ ಏನು, ಇದೆಲ್ಲದ್ರ ಬಗ್ಗೆನೂ ಕೂಡ ತಿಮರೋಡಿಯನ್ನ ಕೂಡ ವಿಚಾರಣೆ ಮಾಡಲಾಗುತ್ತೆ. ಚಿನ್ನಯ್ಯ ಈಗ ಆಲ್ರೆಡಿ ಎಲ್ಲವನ್ನೂ ಕೂಡ ಹೇಳಿರ್ತಾನೆ. ಚಿನ್ನಯ್ಯನನ್ನು ಕೂಡ ಕರ್ಕೊಂಡು ಹೋಗಲಾಗಿದೆ. ಬರೀ ಪೊಲೀಸರು ಮಾತ್ರ ಹೋಗಿರುವಂತದ್ದಲ್ಲ. ಈ ಸಂದರ್ಭದಲ್ಲಿ ಚಿನ್ನಯ್ಯನನ್ನ ಕೂಡ ಮಹೇಶ್ ಶೆಟ್ಟಿ ತಿಮರೋಡಿ ನಿವಾಸಕ್ಕೆ ಕರ್ಕೊಂಡು ಹೋಗಲಾಗಿದೆ. ಪುತ್ತೂರು, ಮಂಗಳೂರು ಆ ಭಾಗದ ಪೊಲೀಸರನ್ನ ಕೂಡ ಕರ್ಕೊಂಡು ಹೋಗಲಾಗಿದೆ. ಯಾವುದೇ ಅಹಿತಕರ ಘಟನೆಗಳು ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಮುನ್ನೆಚ್ಚರಿಕೆಯನ್ನ ಕೂಡ ವಹಿಸಿರುವಂತದ್ದು ಪೊಲೀಸರು, ಎಸ್ಐಟಿ ಆಫೀಸರ್ಸ್. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್, ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ? ಮಹೇಶ್ ಶೆಟ್ಟಿ ತಿಮರೋಡಿ ನಿವಾಸಕ್ಕೆ ರೀಚ್ ಆದ್ರ? ಪೃಥ್ವಿ, ಈಗಾಗಲೇ ಉಜಿರೆಯಿಂದ ನೇರವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಕಡೆಗೆ ಪೊಲೀಸ್ ವಾಹನಗಳು ಹೋಗಿರುವಂತದ್ದು. ಚಿನ್ನಯ್ಯನ ಕರ್ಕೊಂಡು ಈಗ ಪೊಲೀಸ್ ಎಸ್ಐಟಿ ಪೊಲೀಸರು ಹೋಗಿದ್ದಾರೆ. ಜೊತೆಗೆ ಭಾರಿ ಸಂಖ್ಯೆಯಲ್ಲಿ ಪೊಲೀಸ್ ಭದ್ರತೆಯನ್ನು ಕೊಡಲಾಗಿದೆ. ಆದರೆ ಮಾಧ್ಯಮದವರಿಗೆ ಈ ಭಾಗದಿಂದ ಪ್ರವೇಶವನ್ನ ನಿರ್ಬಂಧ ಮಾಡಲಾಗಿದೆ. ಇಲ್ಲಿಂದ ಸುಮಾರು 2.5 ಕಿಲೋಮೀಟರ್ ದೂರದಲ್ಲಿದೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆ. ಹಾಗಾಗಿ ಆ ಭಾಗಕ್ಕೆ ಮಾಧ್ಯಮಗಳಿಗೆ ಈಗ ಪ್ರವೇಶವನ್ನ ನಿರ್ಬಂಧ ಮಾಡಲಾಗಿದೆ. ಜೊತೆಗೆ ಅಲ್ಲಿ ಗೌಪ್ಯತೆಯನ್ನು ಕಾಪಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಯಾವುದೇ ಜನರಿಗೆ ಕೂಡ ಅಲ್ಲಿ ಅವಕಾಶವನ್ನು ಕೊಡಲಾಗ್ತಾ ಇಲ್ಲ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋದ್ರೆ ಇಲ್ಲಿಂದ ನೇರವಾಗಿ ಹೋಗುವುದು ಅದು ತಿಮರೋಡಿ ಅವರ ಮನೆಗೆ. ಇವತ್ತು ಬೆಳಗ್ಗೆ ಸುಮಾರು 9 ಗಂಟೆ ವೇಳೆಗೆ ಚಿನ್ನಯ್ಯ ಏನಿದ್ದಾನೆ ಆತನನ್ನ ಎಸ್ಐಟಿ ಅಧಿಕಾರಿಗಳು, ಎಸ್ಐಟಿ ಪೊಲೀಸರು ಬೆಳ್ತಂಗಡಿಯ ಎಸ್ಐಟಿ ಕಚೇರಿಯಿಂದ ಕರ್ಕೊಂಡು ಬಂದು ನೇರವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಗೆ ಈಗ ಹೋಗಿರುವಂತದ್ದು. ಈ ನಿಟ್ಟಿನಲ್ಲಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಮುಂದೆ ಇಲ್ಲಿಂದ ಸುಮಾರು 2.5-3 ಕಿಲೋಮೀಟರ್ ದೂರದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆ ಸಿಗುತ್ತೆ. ಅವರ ಮುಂಚೆ ತೋಟ ಕೂಡ ಸಿಗುತ್ತೆ. ಆದ್ರೆ ಆ ಭಾಗಕ್ಕೆ ಇವತ್ತು ಯಾರು ಕೂಡ ಹೋಗಬಾರದು, ಮಾಧ್ಯಮದವರಿಗೆ ಪ್ರವೇಶವನ್ನ ನಿಷೇಧ ಮಾಡಲಾಗಿದೆ. ಹಾಗಾಗಿ ಖಾಲಿ ಪೊಲೀಸರೇ ಅಧಿಕಾರಿಗಳ ಸಹಿತವಾಗಿ ಆರೋಪಿ ಚಿನ್ನಯ್ಯನನ್ನ ಪೊಲೀಸರಿಗೆ ಕರ್ಕೊಂಡು ಹೋಗಿರುವಂತದ್ದು. ಜೊತೆಗೆ ಇಷ್ಟು ದಿನ ಅಂದ್ರೆ ಸ್ಥಳ ಮಹಜರ ಆಗಿರ್ಬೋದು, ಉತ್ಖನನ ಸಂದರ್ಭದಲ್ಲಿ ಚಿನ್ನಯ್ಯ ವಕೀಲರ ಜೊತೆ ಹೋಗಿ ಬರ್ತಾ ಇದೆ. ಆದ್ರೆ ಉಜಿರೆಯ ಅಜ್ಞಾತ ಸ್ಥಳದಲ್ಲಿ ಆತ ಇದ್ದ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಆ ಅಜ್ಞಾತ ಸ್ಥಳ ಯಾವುದು ಅಂತ ಹೇಳಿ ವಿಚಾರಣೆ ವೇಳೆಯಲ್ಲಿ ಚಿನ್ನಯ್ಯ ಬಾಯ್ ಬಿಟ್ಟಿರುವಂತದ್ದು, ನಾನು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಯಲ್ಲೇ ಇದ್ದೆ ಅಂತ ಹೇಳಿ. ಹಾಗಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಯಲ್ಲಿ ಒಂದು ಕೋಣೆಯನ್ನ ನನಗಾಗಿ ಮೀಸಲಿಟ್ಟಿದ್ರು ಅನ್ನೋದನ್ನ ಚಿನ್ನಯ್ಯ ಹೇಳಿರುವಂತದ್ದು. ಈ ನಿಟ್ಟಿನಲ್ಲಿ ಆತನ ಅಲ್ಲಿ ಮಹಜರು ಪ್ರಕ್ರಿಯೆಯನ್ನ ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಇಂದ ಸರ್ಚ್ ವಾರೆಂಟ್ ಅನ್ನು ಕೂಡ ಪಡ್ಕೊಳ್ತಾ ಇರುವಂತದ್ದು. ಕಳೆದ ಬಾರಿ ನಾವು ಬ್ರಹ್ಮಾವರ ಪೊಲೀಸರು ಬಂದಾಗ ಹಲವು ದೃಶ್ಯಗಳನ್ನು ಕಂಡಿದ್ದೀವಿ. ಯಾಕಂದ್ರೆ ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರು ಇದ್ರೂ ಕೂಡ ವಕೀಲರ ಜೊತೆ, ಗಿರೀಶ್ ಮಟ್ಟನ್ ಅವರ ಜೊತೆ, ಪೊಲೀಸ್ ಅಧಿಕಾರಿಗಳ ಜೊತೆ ಮಾತಿನ ಚಕಮಕಿ ಆಗಿತ್ತು. ಆನಂತರವಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಕೂಡ ಜಮಾಯಿಸಿದ್ರು. ಆದ್ರೆ ಈ ಬಾರಿ ಸರ್ಚ್ ವಾರೆಂಟ್ ಮಾಡೋ ಸಂದರ್ಭದಲ್ಲಿ ತನಿಖೆಯ ಹಂತದಲ್ಲಿರುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿ ಈ ರೀತಿಯ ಗೊಂದಲದ ವಾತಾವರಣ ನಿರ್ಮಾಣ ಆಗಬಾರದು ಎನ್ನುವ ನಿಟ್ಟಿನಲ್ಲಿ ಇದೀಗ ಕೇವಲ ಪೊಲೀಸರು ಮಾತ್ರ ಹೋಗಿರುವಂತದ್ದು. ಇಲ್ಲಿಂದ ಸುಮಾರು 3 ಕಿಲೋಮೀಟರ್ ದೂರದಲ್ಲಿರುವಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆ. ಇವತ್ತು ಕಾರ್ಯಕರ್ತರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜಮಾಯಿಸುವಂತಹ ಸಾಧ್ಯತೆಗಳು ಕೂಡ ಇತ್ತು. ಈ ನಿಟ್ಟಿನಲ್ಲಿ ಭದ್ರತೆಗಾಗಿ ಮತ್ತು ಯಾವುದೇ ಕಾನೂನು ಭಂಗ ಆಗಬಾರದು ಎನ್ನುವ ನಿಟ್ಟಿನಲ್ಲಿ ಪೊಲೀಸರು ಈ ಕ್ರಮವನ್ನ ಕೈಗೊಳ್ತಾ ಇರುವಂತದ್ದು. ಈಗಾಗಲೇ ಹಲವು ಆಯಾಮಗಳಲ್ಲಿ ಎಸ್ಐಟಿ ತನಿಖೆಯನ್ನ ಮಾಡ್ತಾ ಇದೆ. ಚಿನ್ನಯ್ಯನನ್ನ ಹಂತ ಹಂತವಾಗಿ ವಿಚಾರಣೆ ಮಾಡ್ತಾ ಇದೆ. ಆತನ ಮೊಬೈಲ್ ಅನ್ನ ವಶಕ್ಕೆ ಪಡೆದು ಹಲವು ಮಾಹಿತಿಗಳನ್ನು ಕೂಡ ಕಲೆ ಹಾಕ್ತಾ ಇದೆ. ಹಾಗಾಗಿ ಇವತ್ತು ಆಶ್ರಯ ಕೊಟ್ಟಂತ ಕಾರಣಕ್ಕಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಯನ್ನ ಸರ್ಚ್ ಮಾಡ್ತಾ ಇರುವಂತದ್ದು. ಆದ್ರೆ ಗಿರೀಶ್ ಮಟ್ಟನ್ ಅವರ ಬಳಿ ಈ ಬಗ್ಗೆ ಪ್ರತಿಕ್ರಿಯೆ ಕೇಳುವಾಗ ಯಾವುದೇ ರೀತಿಯಾಗಿ ಕೋರ್ಟ್ ಇಂದ ಆದೇಶ ಬಂದಿಲ್ಲ ಅಥವಾ ಪೊಲೀಸರು ಕೂಡ ಯಾವುದೇ ನೋಟಿಸ್ ಅನ್ನ ಕೊಟ್ಟಿಲ್ಲ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆದ್ರೆ ಇದೀಗ ಎಸ್ಐಟಿ ಅಧಿಕಾರಿಗಳು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಯನ್ನ ತಲುಪ್ತಾ ಇರುವಂತದ್ದು. ಜೊತೆಗೆ ಆರೋಪಿ ಚಿನ್ನಯ್ಯ ಏನಿದ್ದಾನೆ ಆತನನ್ನ ಕರ್ಕೊಂಡೋಗಿ ಆತ ವಾಸವಿದ್ದಂತಹ ಕೋಣೆಯ ಮಹಜರು ಪ್ರಕ್ರಿಯೆಯನ್ನ ಈಗ ಮಾಡ್ತಾ ಇರುವಂತದ್ದು. ಪೃಥ್ವಿ,
ಕಿಶನ್, ಇಲ್ಲಿ ಸಮೀರ್ ಕೂಡ ಬಂದಿದ್ದು ತಿಮರೋಡಿ ಕಾರಲ್ಲೇ ಅಂತ ಹೇಳಲಾಗ್ತಾ ಇತ್ತು. ಮತ್ತೊಂದ್ ಕಡೆ ಗಿರೀಶ್ ಮಟ್ಟಣ್ಣವರು ಕೂಡ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ನಿವಾಸದಲ್ಲೇ ಇರುವಂತದ, ಮತ್ತೆ ಎಷ್ಟು ಪೊಲೀಸ್ ವೆಹಿಕಲ್ಗಳು ಹೋಗಿರುವಂತದ್ದು, ಇದು ಬರೀ ಸರ್ಚಿಗೆ ಮಾತ್ರ ಸೀಮಿತ ಆಗ್ತಾ ಇದೆಯಾ ಇವತ್ತಿನ ಪೊಲೀಸರ ತನಿಖೆ? ಇವತ್ತು ಬಂಟ್ವಾಳ ಪುತ್ತೂರು ಭಾಗದಿಂದ ಹೆಚ್ಚುವರಿ ಪೊಲೀಸರನ್ನ ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿರುವಂತದ್ದು. ಸಮೀರ್ ಎಂಡಿ ಬಂದಂತ ಕಾರನ್ನ ಕೂಡ ನಾವು ಗಮನಿಸಿದ್ವಿ. ಅದು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಸಹೋದರಿಗೆ ಸಂಬಂಧಪಟ್ಟಂತ ಕಾರ್. ಅದೇ ಕಾರ್ನಲ್ಲಿ ಕಳೆದ 2 ದಿನಗಳಿಂದ ಸಮೀರ್ ಎಂಡಿ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಬಂದು ವಿಚಾರಣೆಗೆ ಹಾಜರಾಗ್ತಾ ಇದೆ. ಜೊತೆಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಯಲ್ಲೇ ಎಲ್ಲ ಟೀಮ್ ವರ್ಕ್ ಆಗ್ತಾ ಇತ್ತು. ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಯಲ್ಲೇ ಜಯಂತ್ ಟಿ ಆಗಿರ್ಬೋದು, ಗಿರೀಶ್ ಮಟ್ಟಣ್ಣ ಆಗಿರ್ಬೋದು, ಸಮೀರ್ ಎಂಡಿ ಆಗಿರ್ಬೋದು, ಜೊತೆಗೆ ಸೇರಿರುವಂತಹ ಹೋರಾಟಗಾರರು ಅಂತ ಕರೆಸಿಕೊಳ್ಳುವಂತ ಎಲ್ಲರೂ ಕೂಡ ಅದೇ ಮನೆಯಲ್ಲಿ ವ್ಯವಸ್ಥಿತವಾಗಿ ಸಭೆಗಳನ್ನ ಮಾಡ್ತಾ ಇದ್ರು. ಮುಂದಿನ ಹೋರಾಟದ ರೂಪುರೇಷೆಗಳನ್ನ ತಯಾರು ಮಾಡ್ತಾ ಇದ್ರು ಎಂಬ ಮಾಹಿತಿಯನ್ನ ಚಿನ್ನಯ್ಯ ಕೊಟ್ಟಿರುವಂತದ್ದು. ಈ ನಿಟ್ಟಿನಲ್ಲಿ ಪೊಲೀಸರು ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಜಮಾಯಿಸಿರುವಂತದ್ದು. ಜೊತೆಗೆ ಅಲ್ಲಿ ಕೇವಲ ಆಶ್ರಯ ಕೊಟ್ಟಂತ ಕಾರಣಕ್ಕಾಗಿ ಇವತ್ತು ಸರ್ಚ್ ವಾರೆಂಟ್ ಆಗ್ತಾ ಇರೋ ಹೊರತಾಗಿ ಯಾವುದೇ ರೀತಿಯಾಗಿ ಬಂಧನದ ಪ್ರಕ್ರಿಯೆ ಇವತ್ತು ನಡೆಯೋದು ಬಹುತೇಕ ಅನುಮಾನ. ಪೃಥ್ವಿ, ಓಕೆ, ನೋಡೋಣ ಏನಾಗುತ್ತೆ ಅಂತ. ಧನ್ಯವಾದ ಕಿಶನ್ ನಿಮ್ಮೆಲ್ಲ ಮಾಹಿತಿಗಾಗಿ.